ಕೇವಲ ಕೆಲವೇ ಸಾಲುಗಳ ಒಂದು ಸಣ್ಣ ಕಥೆ ನಮ್ಮ ಬೆನ್ನುಹುರಿಯಲ್ಲಿ ನಡುಕ ಹುಟ್ಟಿಸಲು ಸಾಧ್ಯನಾ? ಖಂಡಿತ ಸಾಧ್ಯ. ಇವತ್ತು ನಾವು ಒಂದು ಅದ್ಭುತವಾದ ಮೈಕ್ರೋ ಥ್ರಿಲ್ಲರ್ ಕಥೆಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಒಂಟಿತನ, ನಾವು ದಿನನಿತ್ಯ ಬಳಸುವ ತಂತ್ರಜ್ಞಾನ ಹಾಗೂ ನಮ್ಮ ಕಣ್ಣಿಗೆ ಕಾಣದ ಅತೀಂದ್ರಿಯ ಶಕ್ತಿಗಳ ನಡುವೆ ಇರುವ ಆ ಒಂದು ಸೂಕ್ಷ್ಮವಾದ ಗೆರೆಯನ್ನ ಈ ಕತೆ ಹೇಗೆ ಅಳಿಸಿ ಹಾಕುತ್ತೆ ಅಂತ ಹಂತವಾಗಿ ಬಿಡಿಸಿ ನೋಡೋಣ ಬನ್ನಿ. ಬೆಳಗಿನ ಜಾವ ಸರಿಯಾಗಿ 2 ಗಂಟೆ. ಕಥೆ ಶುರುವಾಗೋದೇ ಇಲ್ಲಿಂದ. ಜಗತ್ತೇ ಗಾಢ ನಿದ್ರೆಯಲ್ಲಿರುವಾಗ ಕತ್ತಲಲ್ಲಿ ಒಂದು ಫೋನ್ ರಿಂಗಾದ್ರೆ ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಹಗಲಿನ ಗದ್ದಲಗಳೆಲ್ಲ ಅಡಗಿ ಕೇವಲ ರಾತ್ರಿಯ ಮೌನ ಆವರಿಸಿರುವಾಗ ಬರುವ ಫೋನ್ ಕರೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸಿನಲ್ಲಿ ಈ ಟೈಮಲ್ಲಿ ಯಾರಿರ್ಬೋದು ಅನ್ನೋ ಒಂದು ಭಯವನ್ನ ಹುಟ್ಟಾಕುತ್ತೆ ಅಲ್ವಾ? ಕಥೆಗಾರರು ನಮ್ಮನ್ನ ಹಿಡಿದಿಟ್ಕೊಳ್ಳುವ ಮೊದಲನೇ ಹೆಜ್ಜೆನೇ ಇದು. ಸರಿ, ಈಗ ಕಥೆಯ ಮೊದಲನೇ ಭಾಗಕ್ಕೆ ಬರೋಣ. ಅದೇ ಮಧ್ಯರಾತ್ರಿಯ ಕಾಲ್ ಸೆಂಟರ್. ಈ ಕಥೆಯ ನಾಯಕಿ ನಿಶಾ. ಅವಳ ಕೆಲಸದ ಸ್ವರೂಪವೇ ಇಲ್ಲಿನ ಮೊದಲನೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅವಳ ಕೆಲಸ ಮಾಡೋದು ಒಂದು ಕಾಲ್ ಸೆಂಟ್ರಲ್ಲಿ. ಕಾಲ್ ಸೆಂಟರ್ ಅಂದ್ರೆ ಅದು ಸಂಪೂರ್ಣವಾಗಿ ಆಧುನಿಕ ಹಾಗೂ ಯಾಂತ್ರಿಕ ಜಗತ್ತಿನ ಸಂಕೇತ ಅಲ್ವಾ? ಇಂತಹ ಒಂದು ವಾಸ್ತವಿಕ ಸೆಟ್ಟಿಂಗಲ್ಲಿ ಪ್ರತಿದಿನ ರಾತ್ರಿ ಸರಿಯಾಗಿ 2 ಗಂಟೆಗೆ ಬರುವ ಆ ಒಂದು ಅಪರಿಚಿತ ಕರೆ ವಾಸ್ತವ ಹಾಗೂ ಅತಿಮಾನುಷ ಶಕ್ತಿಗಳ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಮುಂದಿನ ಭಾಗ ಅದೇ ಅಪರಿಚಿತ ಧ್ವನಿ. ಆ ಒಂದು ಕರೆಯಿಂದ ನಿಶಾಳ ಮನಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಮೊದಲನೇ ದಿನ ಸಹಜವಾಗಿ ಆ ಕರೆಯನ್ನ ಅವಳು ನಿರ್ಲಕ್ಷ್ಯ ಮಾಡ್ತಾಳೆ. 2ನೇ ದಿನ ಅವಳಿಗೆ ಆಘಾತ ಆಗುತ್ತೆ. ಆದರೆ ಆಮೇಲೆ ಏನಾಗುತ್ತೆ ಗೊತ್ತಾ? ಮುಂದಿನ ದಿನಗಳಲ್ಲಿ ಅವಳು ಅದೇ ಅಪರಿಚಿತ ಧ್ವನಿಯ ಪ್ರೀತಿಯಲ್ಲಿ ಬೀಳೋಕ್ ಶುರು ಮಾಡ್ತಾಳೆ. ಭಯದಿಂದ ಶುರುವಾಗಿ ಪ್ರೀತಿಯ ಕಡೆಗೆ ಹೋಗುವ ಈ ಮಾನಸಿಕ ಬದಲಾವಣೆ ಇದೆಯಲ್ಲ, ಇದು ಕಥೆಯ ಒಂದು ಅದ್ಭುತವಾದ ಘಟ್ಟ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ಗಮನಿಸಲೇಬೇಕಾದ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಆ ಧ್ವನಿ ಹೇಳುವ ಒಂದು ಮಾತು. ನೀನು ಒಬ್ಬಳೇ ಅಳ್ತೀಯ ಅಂತ ನನಗೆ ಗೊತ್ತು. ಕೇವಲ ಈ ಒಂದೇ ಒಂದು ವಾಕ್ಯ. ಇದು ಕೇವಲ ಮಾತಲ್ಲ, ಬದಲಾಗಿ ನಿಶಾಳ ಅತಿ ಖಾಸಗಿಯಾದ ಬದುಕಿನೊಳಗೆ ಯಾರೋ ಕದ್ದುಗೋಡ್ತಾ ಇದ್ದಾರೆ ಅನ್ನೋ ಭಯವನ್ನ ಹುಟ್ಟಿಸುವಂಥ ವಾಕ್ಯ. ಈ ಸಾಲಿನಲ್ಲಿರುವ ಆ ನೇರವಾದ ಅಭಿವ್ಯಕ್ತಿ ನಮ್ಮ ಮನಸ್ಸಿನಲ್ಲೂ ಒಂಥರ ನಡುಕ ಉಂಟುಮಾಡುತ್ತೆ. ಕಥೆಯ ನಿಜವಾದ ಹುಕ್ಕಿರೋದೇ ಇಲ್ಲಿ. ಆ ಆಘಾತಕ್ಕೆ ಕಾರಣ ಏನೋ ಗೊತ್ತಾ? ಆ ಮಾತು ಅಕ್ಷರಶಃ ಸತ್ಯವಾಗಿತ್ತು. ನಿಶಾ ಆ ರಾತ್ರಿ ನಿಜಕ್ಕೂ ಅತ್ತಿದ್ಲು. ಬಹುದೂರದಲ್ಲಿರುವ ಯಾರೋ ಒಬ್ಬ ಅಪರಿಚಿತ ನಮ್ಮ ಅತ್ಯಂತ ಖಾಸಗಿಯಾದ ದುಃಖದ ಕ್ಷಣವನ್ನ ಗಮನಿಸ್ತಾ ಇದ್ದೇನೋ ಅರಿವು ಎಂಥವರಿಗಾದ್ರೂ ಬೆವರು ತರಿಸುತ್ತಲ್ವಾ? ನಮ್ಮ ದೈನಂದಿನ ಬದುಕಿನ ಸಾಮಾನ್ಯ ಘಟನೆಯೊಂದು ಹೇಗೆ ಒಂದು ಭಯಾನಕ ಸತ್ಯವಾಗಿ ಬದಲಾಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಕಾಣ್ಬೋದು. ಈಗ ನಾವು ನೋಡಬೇಕಾಗಿರುವ ಮುಂದಿನ ಭಾಗ ಒಂಟಿತನದ ದೌರ್ಬಲ್ಯ. ನೋಡಿ, ಆ ಅಪರಿಚಿತ ನಿಶಾ ಒಂಟಿತನವನ್ನೇ ತನ್ನ ಬಂಡವಾಳ ಮಾಡ್ಕೊಳ್ತಾನೆ. ಅವನು ಪ್ರತಿದಿನ ಅವಳಿಗೆ ಕರೆ ಮಾಡ್ತಾನೆ. ಅವಳ ಮನಸ್ಸಿನ ಭಾವನೆಗಳನ್ನು, ಅವಳ ನೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾನೆ. ಈ ಆಧುನಿಕ ಬದುಕಿನ ಜಂಜಾಟದಲ್ಲಿ ಯಾರಿಗೂ ಯಾರ ಜೊತೆನೂ ಮಾತಾಡೋಕ್ಕೆ ಸಮಯ ಇಲ್ಲ. ಇಂಥ ಟೈಮ್ನಲ್ಲಿ ತನ್ನನ್ನು ಅರ್ಥ ಮಾಡ್ಕೊಳ್ಳುವ ಒಂದು ಧ್ವನಿ ಸಿಕ್ಕಾಗ ನಿಶಾ ನಿಧಾನವಾಗಿ ಆ ಅಪರಿಚಿತನ ಪ್ರೀತಿಯಲ್ಲಿ ಬೀಳೋಕೆ ಶುರು ಮಾಡ್ತಾಳೆ. ಒಂಟಿತನ ಅನ್ನೋದು ಮನುಷ್ಯನನ್ನ ಎಷ್ಟರ ಮಟ್ಟಿಗೆ ದುರ್ಬಲನನ್ನಾಗಿ ಮಾಡುತ್ತೆ ಅನ್ನೋದನ್ನು ಇದು ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಮುಂದಿನ ಭಾಗಕ್ಕೆ ಹೋಗೋಣ. ಅಪರಿಚಿತನ ಹುಡುಕಾಟ. ಪ್ರೀತಿ ಎಷ್ಟೇ ಕುರುಡಾಗಿದ್ರೂ ವಾಸ್ತವ ಏನೇ ಇರಲಿ ಅದನ್ನ ತಿಳಿದುಕೊಳ್ಳೋ ಒಂದು ಪ್ರಯತ್ನವನ್ನ ನಿಶಾ ಮಾಡ್ತಾಳೆ. ಆ ಅಪರಿಚಿತ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾನೆ ಅಂತ ತಾರ್ಕಿಕವಾಗಿ ಕಂಡಿಡಿಯೋಕೆ ಆ ಫೋನ್ ನಂಬರನ್ನು ಟ್ರೇಸ್ ಮಾಡಿಸೋಕೆ ಮುಂದಾಗ್ತಾಳೆ. ಅವಳು ತಗೊಂಡ ಈ ಒಂದು ನಿರ್ಧಾರ ಇಡೀ ಕಥೆಯ ಉದ್ವಿಗ್ನತೆಯನ್ನ ಒಮ್ಮೆಲೆ ತಾರಕಕ್ಕೇರಿಸುತ್ತೆ. ಕೊನೆಯದಾಗಿ ಭಾಗ 5 ದುರಂತ ಸತ್ಯ. 3 ವರ್ಷಗಳು. ಹೌದು, ಕಥೆಯ ಸಂಪೂರ್ಣ ಗತಿಯನ್ನೇ ಬದಲಾಯಿಸುವ ಶಕ್ತಿ ಈ ಒಂದು ಸಣ್ಣ ಕಾಲಘಟ್ಟಕ್ಕಿದೆ. ಇದುವರೆಗೂ ನಾವು ಊಹಿಸಿಕೊಂಡಿದ್ದ ಎಲ್ಲಾ ಸಾಧ್ಯತೆಗಳನ್ನ ಇದು ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತೆ. ಇದು ಹೇಗೆ ಸಾಧ್ಯ ಅನ್ನೋ ಒಂದು ಶಾಕ್ ಒಮ್ಮೆಲೆ ನಮ್ಮ ಮೈಮೇಲೆ ಅಪ್ಪಳಿಸುತ್ತೆ. ಇದೇ ನೋಡಿ ಆ ದುರಂತ ಸತ್ಯ. ಪ್ರತಿದಿನ ರಾತ್ರಿ ನಿಶಾಗೆ ಕರೆ ಮಾಡಿ ಅವಳನ್ನ ಸಂತೈಸುತ್ತಿದ್ದ, ಅವಳ ಕಣ್ಣೀರೊರೆಸುವಂತೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದ ಆ ಆಪ್ತ ಧ್ವನಿ 3 ವರ್ಷಗಳ ಹಿಂದೆಯೇ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಹುಡುಗನದ್ದಾಗಿತ್ತು. ಇದು ಕಥೆಯ ಅತ್ಯಂತ ರೋಮಾಂಚಕಾರಿ ಹಾಗೆ ಭಯಾನಕ ಅಂತ್ಯ. ಅಂದ್ರೆ ಇಷ್ಟು ದಿನ ಅವಳು ಪ್ರೀತಿಸ್ತಾ ಇದ್ದದ್ದು ಬದುಕಿರುವ ಮನುಷ್ಯನನ್ನಲ್ಲ, ಬದಲಾಗಿ ಅದೃಶ್ಯ ಪ್ರಪಂಚದ ಒಂದು ಆತ್ಮವನ್ನ. ಇಲ್ಲಿ ನಮಗೆ ಕಥೆಯ 2 ಮುಖಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆ ತನ್ನ ನೋವನ್ನ ಅರ್ಥ ಮಾಡಿಕೊಳ್ಳುವ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಇರ್ಬೋದು ಅನ್ನೋ ನಿಶಾಳ ಆಶಾವಾದಿ ಕಲ್ಪನೆ. ಇನ್ನೊಂದು ಕಡೆ ಸಾವಿನ ಆಚೆಗಿನ ಪ್ರಪಂಚದಿಂದ ಸಂಪರ್ಕ ಮಾಡ್ತಿರೋ ಆತ್ಮ ಅನ್ನೋ ಕರಾಳ ವಾಸ್ತವ. ಆ ಫೋನ್ನ ಇನ್ನೊಂದು ತುದಿಯಲ್ಲಿ ಏನಿರ್ಬೋದು ಅನ್ನೋ ಆ ಅಗೋಚರ ಭಯವೇ ಈ ಕಥೆಯ ನಿಜವಾದ ಯಶಸ್ಸು. ಅಂತಿಮವಾಗಿ ಈ ಕಥೆ ನಮ್ಮನ್ನ ಕಾಡುವಂತಹ ಒಂದು ಗಂಭೀರವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ.
ತಂತ್ರಜ್ಞಾನ ನಿಜಕ್ಕೂ ಬದುಕಿರುವವರ ಹಾಗೂ ಮೃತಪಟ್ಟವರ ನಡುವಿನ ಅಂತರವನ್ನ ಬೆಸೆಯುವ ಸಾಧನ ಆಗಬಲ್ಲದಾ? ನಾವು ದಿನನಿತ್ಯ ಇಷ್ಟೊಂದು ಅವಲಂಬಿಸಿರುವ ಈ ಫೋನ್ಗಳು ಆಚೆಗಿನ ಪ್ರಪಂಚದ ಜೊತೆಗಿನ ಸಂಪರ್ಕ ಸೇತುವೆಗಳಾಗಿ ಬದಲಾದರೆ ಮುಂದೇನು? ಸ್ವಲ್ಪ ಯೋಚನೆ ಮಾಡಿ. ಈ ಒಂದು ಪ್ರಶ್ನೆಯೊಂದಿಗೆ